10 ಲಕ್ಷ ಹಾಯಿಸಿದ್ರೆ ದುರಾತ್ಮರು ಯಾರು ನನ್ನ ಕರವನ್ನ ಕತ್ತರಿಸಿದ್ರಲ್ಲ, ಯಾರು ನನ್ನ ಕೈಯನ್ನ ತುಂಡರಿಸಿದವ, ಯಾರು 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 ಕೈಯನ್ನ ತುಂಡರಿಸಿದವ? ಕರ್ಣ, ಎಂತ ಕೆಲಸ ಮಾಡಿಬಿಟ್ಟೆಪ್ಪ ಕರ್ಣ. ಸ್ಫೂರ್ತಿಯ ಮೂರ್ತಿ ಯಾರು ಕೇಳಿದ್ರೆ ನೀನು ಕರ್ಣ. ಆಗಾಗ ನಮ್ಮ ವೀರರ ಕಥೆಗಳನ್ನು ಹೇಳುತ್ತಾ ಇದ್ದರು. ಆಗಲೇ ಯೋಚನೆ ಮಾಡಿದೆ, ಆದರೆ ಆಗಬೇಕು ಕರ್ಣನಂತ ಒಬ್ಬ ಸಮರ್ಥ ವೀರ ಯೋಧ ಎನ್ನುವ ಹಾಗೆ. ನನ್ನ ಆಸೆಯನ್ನ ಮಧ್ಯದಲ್ಲಿ ಚಿವುಟಿ ಬಿಟ್ಟ ಯಾಕರ್ಣ, ನನ್ನ ಆಸೆಯನ್ನ ಮಧ್ಯದಲ್ಲಿ ಚಿವುಟಿ ಬಿಟ್ಟ ಯಾಕರ್ಣ. ಓ ಭಗವಂತ ಶ್ರೀಹರಿ, ಧರ್ಮಕ್ಷೇತ್ರವೇ ಕುರುಕ್ಷೇತ್ರ ಅಂತ ಹೇಳಿದವನು ನೀನೇ ಅಲ್ವ ಭಗವಂತ. ನೀನಿರುವಾಗಲು ನಿನ್ನ ಕಣ್ಮುಂಭಾಗದಲ್ಲಿ ಅಧರ್ಮದ ಯುದ್ಧವೇ, ನೀನಿರುವಾಗಲು ಧರ್ಮವಂತರಾದ ಧರ್ಮರಾಯ ಪ್ರಭುಗಳಿಗೆ ಸೋಲೆ ಭಗವಂತ, ಧರ್ಮರಾಯರಿಗೆ ಸೋಲೆ ಭಗವಂತ, ಧರ್ಮರಾಯರಿಗೆ ಸೋಲೆ ಭಗವಂತ. ಇಲ್ಲ ಇಲ್ಲ ಇಲ್ಲ, ಯಾವ ಕಾರಣಕ್ಕೂ ಧರ್ಮರಾಯರಿಗೆ ಸೋಲಾಗುವುದಕ್ಕೆ ಸಾಧ್ಯವಿಲ್ಲ. ಏನು, ರಥವನ್ನು ಓಡಿಸುವುದಕ್ಕೆ ಸಾರಥಿ ಸತ್ತಿದ್ದಾನೆ, ಸರಳುಗಳನ್ನ ಪ್ರಯೋಗ ಮಾಡೋದಕ್ಕೆ ಕರಗಳಿಲ್ಲ ಎನ್ನುವ ಕಾರಣಕ್ಕೆ ಅಭಿಮನ್ಯುವಿನ ಕಳಗ ಮುಗಿದಿರುವ ಹಾಗೆ ಭಾವಿಸಿಕೊಳ್ಳಬೇಡಿ. ಈಗ ಅಭಿಮನ್ಯುವಿನ ಕಳಗ ಮತ್ತೆ ಪ್ರಾರಂಭಿಸ್ತೇನೆ. ಏನು, ಏರಿ ಬಂದ ರಥವನ್ನು ಕಾಲಿನಿಂದ ಒತ್ತು ಪುಡಿಗೈದು ಮುಂದಾದ ಕೈಗಳಿಗೆ ರಥದ ಗಾಲಿಗಳನ್ನು ಸಿಲುಕಿಸಿಕೊಂಡು ನಿಮ್ಮ ಸೇನಾ ಬಲವನ್ನು ಚಿತ್ರ ಮಾಡುತ್ತಾರೆ. ಸುಭದ್ರನ ಗರ್ಭಾಗುದಿನ ಬೆಳಗಿದ ಅಭಿಮನ್ಯುನಲ್ಲ, ಶ್ರೀಕೃಷ್ಣ ಪರಮಾತ್ಮನ ಮುತ್ತಿನಳಿಯನಲ್ಲ, ಸುರಪತಿಯ ಮೊಮ್ಮಗನಲ್ಲ, ಹೆಚ್ಚೇನು ಭೀಷ್ಮಾಚಾರ್ಯ ತನಗೆ ಕೊಟ್ಟಂತ ಭಾರತ ರತ್ನ, ಭಾರತ ರತ್ನ, ಭಾರತ ರತ್ನನೇ ನಾನಲ್ಲ. ಬನ್ನಿರ ಬನ್ನಿ, ಬನ್ನಿರ ಬನ್ನಿ.